ನಮಸ್ಕಾರ. ಆರೋಗ್ಯ ವಿಭಾಗೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯ ವಿಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವ ನಮ್ಮ ಜೀವನ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ದಿನನಿತ್ಯ ಆರೋಗ್ಯದ ಸಮಸ್ಯೆ ಅನ್ನೋದು ಏರಿಕೆ ಆಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಥೈರಾಯ್ಡ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಏನಿದು ಥೈರಾಯ್ಡ್ ಸಮಸ್ಯೆ? ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಜನರನ್ನ ಈ ಸಮಸ್ಯೆ ಕಾಡ್ತಾ ಇದೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿಸಿಕೊಡಲು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಸ್ನೇಹ ಅವರು ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಡಾಕ್ಟರ್, ನಾನು ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾಗಿ ಏನಿದು ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರೆ? ಬೇಸಿಕಲಿ ಥೈರಾಯ್ಡ್ ಅಂತ ಏನಿದೆ, ಅದು ಥೈರಾಯ್ಡ್ ಅನ್ನೋದು ಸಮಸ್ಯೆ ಅಲ್ಲ. ಥೈರಾಯ್ಡ್ ಗ್ರಂಥಿ ಅನ್ನೋದೇನಿದೆ ಎಲ್ಲ ಮನುಷ್ಯನಲ್ಲಿ ಇರಬೇಕಾದಂಥ ಪ್ರಮುಖವಾದಂಥ ಒಂದು ಗ್ಲ್ಯಾಂಡ್ ಆಗುತ್ತೆ. ಸೊ ಆ ಗ್ರಂಥಿಯಿಂದ ಬರಬಹುದಾದಂಥ ಹಾರ್ಮೋನ್ಸ್ಗಳೇನಿದೆ ಅವೆಲ್ಲ ನಮ್ಮ ದೇಹದ ಪ್ರತಿಯೊಂದು ಇಂಪಾರ್ಟೆಂಟ್ ಕೆಲಸಗಳಿಗೆ, ಫಿಸಿಯಲಾಜಿಕಲ್ ಆಗಬಹುದು, ಚಯಾಪಚಯ ಕ್ರಿಯೆಗಳು, ಮೆಟಬಾಲಿಸಮ್ ಅಂತೇನು ಹೇಳ್ತೀವಿ ಅದಾಗ್ಬೋದು, ಒಂದು ಮಗುವಿನ ಒಂದು ಬೆಳವಣಿಗೆ, ಗ್ರೋತು, ಒಂದು ಮನುಷ್ಯನ ಒಂದು ದೇಹದ ಪ್ರತಿಯೊಂದು ಆರೋಗ್ಯದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕೋಆರ್ಡಿನೇಷನ್, ಮೆಂಟಲ್ ಕೋಆರ್ಡಿನೇಷನ್, ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಬೋನ್ ಹೆಲ್ತ್ ಆಗಿರ್ಬೋದು, ಕೂದಲಿನ ಆರೋಗ್ಯ ಆಗಿರ್ಬೋದು, ಚರ್ಮದ ಆರೋಗ್ಯ ಆಗಿರ್ಬೋದು, ಮಹಿಳೆ ಮತ್ತು ಪುರುಷ ಇಬ್ಬರಲ್ಲೂ ಇರುವಂತಹ ಒಂದು ರಿಪ್ರೊಡಕ್ಟಿವ್ ಹೆಲ್ತ್ ಆಗಿರ್ಬೋದು, ಪ್ರತಿಯೊಂದನ್ನು ಮ್ಯಾನೇಜ್ ಮಾಡಲಿಕ್ಕೆ ತನ್ನದೇ ಆದಂತಹ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಗ್ರಂಥಿ ಆಗುತ್ತೆ ಈ ಒಂದು ಥೈರಾಯ್ಡು. 2 ಲೋಬ್ಸ್ ಇರುತ್ತೆ ಅದಕ್ಕೆ, ಕತ್ತಿನ ಮುಂಭಾಗದಲ್ಲಿರುತ್ತೆ, ಕನೆಕ್ಟಿಂಗ್ ಆಗಿ ಒಂದು ಇಸ್ತಮಸ್ ಅಂತ ಒಂದು ಪಾರ್ಟ್ ಇರುತ್ತೆ. ಮೇಜರ್ಲಿ ಇದು ರಿಲೀಸ್ ಮಾಡುವಂಥ ಹಾರ್ಮೋನ್ಸ್ಗಳು ತನ್ನ ಅವಶ್ಯಕತೆ ಇರುವಷ್ಟು ಯಾವಾಗ ರಿಲೀಸ್ ಆಗ್ತಿರುತ್ತೆ, ಯಾವಾಗ ಅದು ಅದ್ರ ಕೆಲಸವನ್ನು ಕರೆಕ್ಟಾಗಿ ಮಾಡಿಕೊಂಡು ನಮ್ಮ ದೇಹದ ಪ್ರತಿಯೊಂದು ಕೆಲಸಗಳಿಗೆ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಅವಾಗ ಅದು ಹೆಲ್ದಿ ಥೈರಾಯ್ಡ್ ಕಂಡೀಷನ್, ಥೈರಾಯ್ಡ್ ಅಂತ ಹೇಳ್ತೀವಿ. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ಥೈರಾಯ್ಡ್ನ ಕೆಲಸದಲ್ಲಿ ಕೆಲವೊಂದು ಸಮಸ್ಯೆಗಳು ಶುರುವಾಗ್ತಿದೆ. ಸೊ ಫಂಕ್ಷನಲ್ ಡಿಸ್ಟರ್ಬೆನ್ಸಸ್ಸು, ಸ್ಟ್ರಕ್ಚರಲ್ ಪ್ರಾಬ್ಲಮ್ಸು. ಸೊ ಡಿಸ್ಫಂಕ್ಷನಾಲಿಟಿಯಲ್ಲಿ ಬರುವಂಥದ್ದೇನು, ಒಂದು ಥೈರಾಯ್ಡ್ನ ಹಾರ್ಮೋನ್ಸ್ಗಳು ಅವಶ್ಯಕತೆಗಿಂತ ಜಾಸ್ತಿ ಬಿಡುಗಡೆ ಆಗಬಹುದು, ಥೈರಾಯ್ಡ್ ತನ್ನ ಕೆಲಸನ ಎಕ್ಸೆಸಿವ್ಲಿ ಮಾಡುವಂಥದ್ದು, ಅಥವಾ ಹೈಪರ್ ಫಂಕ್ಷನ್ ಆಗ್ಬೋದು, ಅಥವಾ ಹೈಪೋ ಫಂಕ್ಷನ್ ಆ್ಯಸ್ ಇನ್ ಲೈಕ್ ಅವಶ್ಯಕತೆಗಿಂತ ತುಂಬ ಕಡಿಮೆಯ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗ್ಬೋದು. ಇವೆರಡು ಸಮಸ್ಯೆಗಳು ಕ್ಲಿನಿಕಲಿ ಏನಿದೆ ಕಾಮನ್ಲಿ ನಾವು ಡೇ ಟು ಡೇ ಪ್ರಾಕ್ಟೀಸಲ್ಲಿ ಇತ್ತೀಚೆಗೆ ತುಂಬ ಜನರಲ್ಲಿ ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಬರುವಂಥದ್ದು ಮೇನು ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ. ಸ್ಟ್ರಕ್ಚರಲಿ ಕೆಲವೊಂದು ಜನರಲ್ಲಿ ಕತ್ತತ್ರ ಎಲ್ಲರಲ್ಲೂ ಒಂದು ಭಾವನೆ ಇದೆ. ಈಗ ಥೈರಾಯ್ಡಿಗೆ ಸಂಬಂಧಪಟ್ಟ ಸಮಸ್ಯೆ ಬಂದ ತಕ್ಷಣ ಅದು ಕತ್ತತ್ರ ಉದ್ಕೊಂಡ್ಬಿಡುತ್ತೆ, ಗಂಟುಗಳಾಗುತ್ತೆ. ಎಲ್ಲ ಕೇಸಸಲ್ಲೂ ಆ ಥರ ಇರುವುದಿಲ್ಲ. ಅದು ಒಂದು ಕಂಡೀಷನ್ನು, ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸ್ಟ್ರಕ್ಚರಲಿ ಪ್ಲಸ್ ಫಂಕ್ಷನಲಿ ಎರಡೂ ವೇರಿಯೇಷನ್ಸ್ ಆಗ್ಬೋದು, ಅಥವಾ ಓನ್ಲಿ ಸ್ಟ್ರಕ್ಚರಲಿ ನೋಡ್ಯುಲರ್ ಫಾರ್ಮೇಷನ್ಸ್ ಆಗ್ಬೋದು. ಒಂದೊಂದು ಸತಿ ಗಾಯ್ಟರ್ ಇರ್ತದೆ. ಗಾಯ್ಟರ್ ಅಂದರೆ ಏನು, ಒಂದು ಥೈರಾಯ್ಡ್ ಗ್ರಂಥಿಗೆ ಗಂಟುಗಳಾಗುವಂಥದ್ದು. ಸೊ ಅದರಲ್ಲಿ ಕೆಲವೊಂದು ಸತಿ ಅದು ಕೊಲೈಡ್ ಗಾಯ್ಟರ್ ಅಂತ ಹೇಳ್ತೀವಿ, ಫಂಕ್ಷನಲ್ ಇರೋದಿಲ್ಲ. ಯಾವುದೇ ರೀತಿ ನೋಡ್ಯುಲರ್ ಫಾರ್ಮೇಷನ್ಸ್ ಆದರೂ ಅದು ಫಂಕ್ಷನಲಿ ಡಿಸ್ಟರ್ಬ್ ಮಾಡದೆ ಸ್ಟ್ರಕ್ಚರಲಿ ಮಾತ್ರ ಅದು ಎಕ್ಸ್ಟ್ರಾ ಫಾರ್ಮೇಷನ್ಸ್ ಆಗಿರುತ್ತೆ. ಸೊ ಅದು ಕೊಲೈಡ್ ಗಾಯ್ಟರ್ ಅಂತ ಹೇಳ್ತೀವಿ. ಇನ್ನು ಕೆಲವೊಂದರಲ್ಲಿ ಏನಾಗುತ್ತೆ, ಗಂಟುಗಳಾದಾಗ ಅದು ಫಂಕ್ಷನಲ್ ಆಗಿರುವಂಥದ್ದು, ಸೊ ಟಾಕ್ಸಿಸಿಟಿ ಆಗಿ ಡೆವಲಪ್ ಆಗುವಂಥದ್ದು. ಸೊ ಟಾಕ್ಸಿಕ್ ಗಾಯ್ಟರ್ ಅಂತ ಹೇಳ್ತೀವಿ, ಅದೇ ಒಂದು ಫಾರ್ಮ್ ಆಫ್ ಗ್ರೇವ್ಸ್ ಡಿಸೀಸ್ ಕೂಡ. ಸೊ ಹೀಗೆ ಹಲವಾರು ರೀತಿಯಾದ ಥೈರಾಯ್ಡ್ನ ಸಮಸ್ಯೆಗಳು ಕೊಲಾಬರೇಟಿವ್ಲಿ ಜನರು ಲೇ ಮ್ಯಾನ್ ವರ್ಡಲ್ಲಿ ಏನು ಹೇಳ್ತಾರೆ, ಥೈರಾಯ್ಡ್ ಸಮಸ್ಯೆ ಬಂದಿದೆ ಅಂತ ಹೇಳ್ತಾರೆ. ಸೊ ಥೈರಾಯ್ಡ್ ಸಮಸ್ಯೆ ಅಂದರೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಥೈರಾಯ್ಡ್ ಸಮಸ್ಯೆ ಜನರನ್ನ ಕಾಡ್ತಾ ಇದೆ? ಬೇಸಿಕಲಿ ಮೇನ್ ಹೆರಿಡೇಟರಿ ಸಾಧ್ಯತೆಗಳಿರುತ್ತೆ. ಅನುವಂಶೀಯವಾಗಿ ಈಗ ಒಂದು ಬಯಾಲಜಿಕಲ್ ಸಿಬ್ಲಿಂಗ್ಸ್ ಅಥವಾ ಪೇರೆಂಟ್ಸ್ ಅಲ್ಲಿ ಇದೆ ಅಂತಂದಾಗ ಸಾಮಾನ್ಯವಾಗಿ ಅದು ಮತ್ತೆ ಪಾಸ್ ಆನ್ ಆಗಬಹುದು. ಆಗಲ್ ಮಾತ್ರಕ್ಕೆ ಬರೀ ಅನುವಂಶೀಯ ಕಾರಣಗಳು ಮಾತ್ರ ಅಲ್ಲ, ಇತ್ತೀಚೆಗೆ ನಾವು ಅಕ್ವೈರ್ಡ್ ರೀಸನ್ಸ್ ಅಂತ ಹೇಳ್ತೀವಿ, ಟ್ರಿಗರ್ ಫ್ಯಾಕ್ಟರ್ಸ್ಗಳು ಬರುವಂಥದ್ದು ಬಂದ್ಬಿಟ್ಟು ನಿಮ್ಮ ಒಂದು ಬೇರೆಯ ಹಾರ್ಮೋನಲ್ ಸಮಸ್ಯೆಗಳಿದ್ದಾಗ, ಅಥವಾ ನಿಮಗೆ ಯಾವುದಾದ್ರು ರೀತಿಯಾದಂಥ ಆಟೋಇಮ್ಯೂನ್ ಕಂಡೀಷನ್ಸ್ಗಳಿದ್ದಾಗ, ಅಥವಾ ಕೆಲವೊಂದು ಔಷಧಿಗಳಲ್ಲಿ ನೀವು ತುಂಬ ಲಾಂಗ್ ಟರ್ಮ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಈ ಒಂದು ಸೈಕ್ಯಾಟ್ರಿಕ್ ಮೆಡಿಕೇಷನ್ಸ್ ಇರುತ್ತೆ, ಮಾನಸಿಕ ಕಾಯಿಲೆಗಳಿಗೆ ತಗೊಳ್ಳುವಂತಹ ಒಂದು ಆಂಟಿ ಡಿಪ್ರೆಸೆಂಟ್ ಆಗ್ಬೋದು, ಎಂಗ್ಸೋಲೈಟಿಕ್ಸ್ ಆಗಿರಬಹುದು. ಇವುಗಳಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಥೈರಾಯ್ಡ್ನ ಫಂಕ್ಷನಲ್ ವೇರಿಯೇಷನ್ಸ್ ಕಾಣಬಹುದು. ಅದರ ಜೊತೆಗೆ ನಾವು ತುಂಬ ಪ್ರಮುಖವಾಗಿ ಕಾಮನ್ ಕಾಸಸ್ ಅಂತ ನೋಡೋದಾದರೆ ಕ್ಲಾಸಿಕಲಿ ಬಂದು ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸೊ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದಾಗ ಇಟ್ ಈಸ್ ಫಿಸಿಕಲ್ ಲಿವಿಂಗು ಪ್ಲಸ್ ಮೆಂಟಲ್ ಥಾಟ್ ಪ್ರೊಸೆಸ್ಸು, ಎರಡೂ ರೀಸನ್ಸ್ಗಳಿದೆ. ಫಿಸಿಕಲ್ ಲಿವಿಂಗ್ ಅಂತ ಬಂದಾಗ ಏನಿದೆ, ನಮ್ಮದು ಒಂದು ದೇಹಕ್ಕೆ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತಿದೆ. ಸೊ ಜನರಲಿ ನಾವು ಮಾರ್ನಿಂಗ್ 12 hours ಫಂಕ್ಷನಲ್ ಇರ್ತೀವಿ, ಮತ್ತು ನಮ್ಮದು ರಾತ್ರಿ ಅನ್ನೋದು ನಿದ್ರೆ ಒಂದು ಮೂಡ್ ಆಗುತ್ತೆ. ಸೊ ಈ ಥರ ಒಂದು ಚಿಕ್ಕ ವಯಸ್ಸಿಂದ ಒಂದು ಮನುಷ್ಯ ಬೆಳೆದ್ಕೊಂಡು ಬಂದಿರ್ತಾರೆ. ಬಟ್ ಆಫ್ಟರ್ ಸರ್ಟನ್ ಪೀರಿಯಡ್, ಒಂದೀಗ ಕಾಲೇಜಸ್ ಜಾಯ್ನ್ ಆದಾಗ ಅಥವಾ ಏನೋ ಒಂದು ವರ್ಕ್ಗೆ ಜಾಯ್ನ್ ಆದಾಗ, ಕೆಲವೊಂದು ಸತಿ ತುಂಬ ಜನರು ನೈಟ್ ಶಿಫ್ಟ್ಸ್ಗಳಿಗೆ
ಹೋದಾಗ ಏನಾಗುತ್ತೆ, ಅವರು ಈ ಒಂದು ಫಿಸಿಯಲಾಜಿಕಲ್ ರಿದಮ್ ಅನ್ನೋದು ಡಿಸ್ಟರ್ಬ್ ಹಾಕ್ಕೊಂಡು ಹೋದಾಗ ಕೂಡ ಸಾಮಾನ್ಯವಾಗಿ ಎಷ್ಟೋ ಜನ ನಮ್ಮಲ್ಲಿ ಕ್ಲಿನಿಕ್ಕಿಗೆ ಅಪ್ರೋಚ್ ಮಾಡಿದಾಗ ಥೈರಾಯ್ಡ್ ಸಮಸ್ಯೆ ನಾನು ಯಾವಾಗ ನೈಟ್ ಶಿಫ್ಟ್ ಶುರು ಆಯಿತು ಆವಾಗಿಂದ ಆಗ್ತಾ ಇದೆ. ಮತ್ತು ಎಷ್ಟೋ ಜನರಲ್ಲಿ ಮಕ್ಕಳಲ್ಲಿ ನಾವು ನೋಡ್ತೀವಿ, ಒಂದು ಸ್ಕೂಲಿಂಗ್ ಮುಗಿಸಿ ಕಾಲೇಜ್ ಹಂತಕ್ಕೆ ಹೋದಾಗ ಅಥವಾ ಕಾಲೇಜಿಂದ ಅವರು ಪ್ರೊಫೆಷ್ನಲ್ ಸ್ಟಡೀಸ್ಗೆ ಹೋದಾಗ ಅಥವಾ ಹಾಸ್ಟೆಲ್ಸ್ಗೆ ಹೋದಾಗ ಮಕ್ಕಳು ಆ ಥರ ಆದಾಗ ಬಿಕಾಸ್ ಇದು ಮೆಂಟಲ್ ಥಾಟ್ ಪ್ರೊಸೆಸ್ ಅನ್ನೋದು ಏನು ನೀವು ಯೋಚನೆ ಮಾಡೋದು ನಿಮ್ಮ ಮಟ್ಟಕ್ಕೆ ಇರೋದಿಲ್ಲ, ಅದ್ರ ತಕ್ಕನಂಗೆ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗುತ್ತೆ, ಅದರ ಫಿಸಿಕಲ್ ಅದ್ರ ಮೇಲೆ ಪರಿಣಾಮ ಬರುವಂಥದ್ದು. ಸೊ ಹೀಗೆ ಮಾನಸಿಕ ಒತ್ತಡಗಳು, ದೈಹಿಕ ಇಂಪ್ರಾಪರ್ ಲೈಫ್ ಸ್ಟೈಲ್, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗಿರ್ಬೋದು, ತುಂಬ ನಿಮ್ಮದು ಸಿಡೆಂಟ್ರಿ ಲೈಫ್ ಸ್ಟೈಲ್ಸ್ ಇದೆ, ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ರಾಂಗ್ ಆಹಾರ ಪದ್ಧತಿ ಇರುವಂಥದ್ದು, ತುಂಬ ರೀತಿಯಾದಂಥ ಜಂಕ್ ತಿನ್ನುವಂಥದ್ದು, ಸ್ಟಿಮ್ಯುಲೆಂಟ್ ಹ್ಯಾಬಿಟ್ಸ್ಗಳಿದ್ದಾಗ, ಸೊ ಹೀಗೆ ಹಲವಾರು ರೀತಿಯಾಗಿ ಏನು ಇಂಟರ್ನಲ್ ಕಾಸಸ್ ಅಂತ ಬಂದಾಗ ಅನುವಂಶೀಯ ರೀಸನ್ಸ್ಗಳು, ಬೇರೆ ಮೆಡಿಸಿನ್ಸ್ಗಳಾದರೆ ಎಕ್ಸ್ಟರ್ನಲಿ ನೀವು ಫಾಲೋ ಮಾಡ್ತಿರುವ ಲೈಫ್ ಸ್ಟೈಲ್ ಅನ್ನೋದು ಕೂಡ ಏನಾಗುತ್ತೆ ಥೈರಾಯ್ಡ್ನ ಕೆಲಸ ಏರಿಳಿತ ಆಗಲಿಕ್ಕೆ ಒಂದು ಮೇನ್ ಕಾರಣ ಆಗಿ ಕಂಡುಬರ್ತಾ ಇದೆ. ಓಕೆ ಡಾಕ್ಟರ್, ಹೇಳ್ತಾ ಇದ್ರಿ ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಥೈರಾಯ್ಡ್ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳಿ. ಇನ್ನು ಇದು ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿ ಜನರಿಗೆ ಗೊತ್ತಾಗೋದು ಹೇಗೆ, ಅದಕ್ಕೆ ಇರುವಂತಹ ಗುಣಲಕ್ಷಣಗಳನ್ನ ತಿಳಿಸ್ತಾ ಹೋಗೋದು? ತುಂಬ ಇದೆ ಬೇಸಿಕಲಿ, ಬಿಕಾಸ್ ಥೈರಾಯ್ಡ್ನ ಒಂದು ಹೆಲ್ಪ್ ಅನ್ನೋದು ನಿಮ್ಮ ಪ್ರತಿಯೊಂದು ದೈಹಿಕ ಕೆಲಸಗಳಿಗೆ ಅದು ಸಹಾಯ ಮಾಡುತ್ತೆ. ಆದ ಕಾರಣ ಯಾವಾಗ ಅದ್ರ ಕೆಲಸದಲ್ಲಿ ವ್ಯತ್ಯಾಸ ಅನ್ನೋದು ಶುರುವಾಗುತ್ತೆ, ಸಾಮಾನ್ಯ ನಾವು ನೋಡೋದೇನು ಹೈಪೋಥೈರಾಯ್ಡ್ ಅನ್ನುವಂಥ ಸಮಸ್ಯೆಯಲ್ಲಿ ಏನಾಗುತ್ತೆ, ಸಹಜವಾಗಿ ನಿಮ್ಮ ಒಂದು ಟೋಟಲ್ ಮೆಟಬಾಲಿಸಮ್ ಅನ್ನೋದು ಸ್ಲೋ ಆಗಿರುತ್ತೆ, ಪ್ರತಿ ಕಾರ್ಯ ಸ್ಲೋ ಆಗುವಂಥದ್ದು. ಸೊ ಹಾಗಿದ್ದಾಗ ಏನಾಗುತ್ತೆ, ನೀವು ತೊಗೊಂಡಂಥ ಆಹಾರ ಕರೆಕ್ಟಾಗಿ ಜೀರ್ಣ ಆಗದೆ, ಎಷ್ಟೋ ಜನ ಹೇಳ್ತಾರೆ ನಾನು ಸ್ವಲ್ಪನೇ ತಿಂತೀನಿ ಆದರೂ ಕೂಡ ನಾನು ದಪ್ಪನಾಗೇ ಇರ್ತೀನಿ. ಸೊ ಮೆಟಬಾಲಿಸಮ್ ಸ್ಲೋ ಇರುತ್ತೆ, ಫ್ಯಾಟ್ ಮೆಟಬಾಲಿಸಮ್ ಸರಿಯಾಗಲ್ಲ, ಅದರ ಜೊತೆಗೆ ಎನರ್ಜಿ ಲೆವೆಲ್ ಸ್ಲೋ ಇರುತ್ತೆ, ಸ್ವಲ್ಪ ಫಿಸಿಕಲ್ ಎಕ್ಸರ್ಷನ್ ಆದರೂ ಕೂಡ ಸುಸ್ತು, ಆಯಾಸ ಅನಿಸುವಂಥದ್ದು, ಮತ್ತು ದೇಹ ಅನ್ನೋದು ಅನ್ವಾಂಟೆಡ್ ಫ್ಯಾಟ್ ಅಕ್ಯುಮುಲೇಷನ್ ಆಗುವಂಥದ್ದು, ದಪ್ಪ ಹಾಕ್ಕೊಂಡು ಹೋಗ್ತಾರೆ, ಒಬ್ಯಾಸಿಟಿ ಇರುತ್ತೆ. ವೇಟ್ ಗೇನ್ ಹೆಂಗಾಗುತ್ತೆ ಅಂದರೆ ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ವೇಟ್ ಅನ್ನೋದು ಅವರು ಎಲ್ಲ ಪ್ರಯತ್ನ ಮಾಡ್ತೀನಿ, ವಾಕಿಂಗು ಹೋಗ್ತೀನಿ, ಡಯಟು ಮೇಂಟೈನ್ ಮಾಡ್ತೀನಿ, ಆದರೂ ಕೂಡ ನನ್ನ ಒಂದು ವೇಟಲ್ಲಿ ಯಾವುದೇ ರೀತಿ ಚೇಂಜಸ್ ಬರ್ತಿಲ್ಲ, ಎಲ್ಲಿದೆಯೋ ಅಲ್ಲೇ ನಿಂತ್ಕೊಂಡಿದೆ ಆ ಥರ ಹೇಳುವಂಥದ್ದು. ಸ್ಟ್ಯಾಗ್ನೇಟೆಡ್ ವೇಟ್ ಕಂಡೀಷನ್ಸ್ಗಳು ಸಹಜವಾಗಿ ನಿಮ್ಮ ಥೈರಾಯ್ಡ್ ಗ್ರಂಥಿ ಅದರ ಹಾರ್ಮೋನ್ಸು ಸರಿಯಾಗಿ ಸಹಾಯ ಮಾಡ್ತಿಲ್ಲ ನಿಮ್ಮ ದೇಹಕ್ಕೆ ಅಂದಾಗ ಡೆಫಿನೆಟ್ಲಿ ಮೆಟಬಾಲಿಸಮ್ ಡಿಸ್ಟರ್ಬ್ ಆಗಿರುವಂಥದ್ದು, ಸ್ಲಗ್ಗಿಶ್ ಆಗುವಂಥದ್ದು. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಮೆಟಬಾಲಿಸಮ್ ಸ್ಲೋ ಆಗುತ್ತೆ. ಅದನ್ನ ಜೊತೆಗೆ ತುಂಬ ಜನಕ್ಕೆ ಏನಾಗುತ್ತೆ, ಕೂದಲು ಉದುರುವಂಥದ್ದು. ಮೋಸ್ಟ್ ಆಫ್ ದ ಕೇಸಸಲ್ಲಿ ಜನ ಟೆಸ್ಟಿಗೆ ಹೋಗೋದೇ ಥೈರಾಯ್ಡು ಕೂದಲಿನ ಆರೋಗ್ಯ ವ್ಯತ್ಯಾಸ ಆದಾಗ, ತುಂಬ ಕೂದಲು ಉದುರ್ತಿದೆ ಅಂತ ಟೆಸ್ಟ್ಗೆ ಹೋದೆ ಥೈರಾಯ್ಡ್ ಪ್ರಾಬ್ಲಮ್ ಬಂದಿದೆ ಅಂತ. ಮತ್ತು ಹೆಣ್ಮಕ್ಳಲ್ಲಿ ನಾವು ನೋಡೋದಾದರೆ ಏನಾಗುತ್ತೆ, ಮುಟ್ಟಿನಲ್ಲಿ ಸ್ವಲ್ಪ ಏರಿಳಿತ ಅನ್ನೋದಿರುತ್ತೆ. ಈಗ ಜನರಲಿ ಒಂದು ಹೆಣ್ಮಗುವಿಗೆ ಮಿನಿಮಮ್ ಒಂದು 10 to 12 ಸೈಕಲ್ಸ್ ಪರ್ ಆ್ಯನಮ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ಥೈರಾಯ್ಡ್ ಸಮಸ್ಯೆ ಆ ಥರದ್ದು ಬಂದಾಗ ಒಂದೊಂದು ಸೈಕಲ್ ಸ್ಕಿಪ್ ಆಗ್ಬೋದು, ಅಥವಾ ಒಂದೊಂದು ಸತಿ ಒಂದು ಸೈಕಲ್ ಶುರು ಆದರೆ ಹೆವಿ ಬ್ಲೀಡಿಂಗ್ಸ್ ಆಗುತ್ತೆ, 2-3 ತಿಂಗಳು ಮೆನ್ಸಸ್ ಇಲ್ಲದೆ ಇರುವಂಥದ್ದು. ಸೊ ಹೀಗೆ ಮುಟ್ಟಿನ ಒಂದು ಕಂಪ್ಲೀಟ್ ಪ್ಯಾಟರ್ನಲ್ಲಿ ವ್ಯತ್ಯಾಸ ಅನ್ನೋದು ಕಾಣುತ್ತೆ ಹೆಣ್ಮಕ್ಳಲ್ಲಿ. ಅದನ್ನ ಜೊತೆಗೆ ಸಿಂಪ್ಟಮ್ಸ್ನ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತಾಡೋಣ. ನಮಸ್ತೆ ಮಲ್ಲಿಕಾರ್ಜುನ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಹೇಳಿ ಮಲ್ಲಿಕಾರ್ಜುನ್ ಅವರೇ, ಹೇಳಿ. ಏನಿಲ್ಲ ಮೇಡಮ್, ನಮ್ದು ಮಿಸ್ಸಸ್ಗೆ ಥೈರಾಯ್ಡ್ ಇತ್ರಿ. ಓಕೆ. ಅವರಿಗೆ ಥೈರಾಯ್ಡ್ ಭಾಳ ಅಂತೇಳಿ ಬೆಂಗಳೂರು ಸಾಪ್ತಗಿರಿಯಲ್ಲಿ ಆಪರೇಷನ್ ಮಾಡಿಸಿದ್ದೇನೆ. ಥೈರಾಯ್ಡ್ ಸಮಸ್ಯೆಗೆ ಆಪರೇಷನ್ ಮಾಡಿಸಿದ್ದೀರಾ? ಮಾಡಿಸ್ಬಿಟ್ಟೇನ್ರಿ, 3 ವರ್ಷದ ಮೇಲೆ ಐತ್ರಿ ಆಪರೇಷನ್ ಮಾಡಿಸಿ. ಓಕೆ. ಅದು ಆಪರೇಷನ್ ಮಾಡಿಸಿಂದ ಏನಾಗತ್ತೆ, ಕ್ಯಾಲ್ಸಿಯಂ ಕಡಿಮೆ ಆಗಬೇಕಿತ್ರಿ. ಏನಪ್ಪ? ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇದೆ. ಕ್ಯಾಲ್ಸಿಯಂ ಲೋ ಆಗಿದೆ. ಓಕೆ. ಅದಕ್ಕೆ ಗ್ಲೂಕೋಸ್ ಟ್ಯೂಬ್ ಹಾಕಿ ಇದು ಮಾಡಿದಾಗ ಮತ್ತೆ ಆರಾಮ್ ಫ್ರೀ ಇರ್ತಾರೆ, ಚಂದ ಇರ್ತಾರ್ರಿ. ಅದ ಮತ್ತ ಈಗ ಗುಳಿಗಿನೂ ಕಂಟಿನ್ಯೂ ಚಾಲು ಐತೆ ಕ್ಯಾಲ್ಸಿಯಂ ಒಂದು. ಓಕೆ. ಮೊದಲು ಭಾಳ ಗುಳಿಗೆ ಇದ್ರಿ, ಒನ್ ಡೇಕ್ 8 ಗುಳಿಗೆ ಹೇಳಿದ್ರು ಡಾಕ್ಟರ್. ಕರೆಕ್ಟ್. ಹೌದು. ಮುಂದ್ ಬರ್ಬಾರ್ದು ಕಡಿಮೆ ಮಾಡಿದ್ದೇನೆ. ಕಡಿಮೆ ಮಾಡಿ ಒಂದು ಟ್ಯಾಬ್ಲೆಟ್ ತಂದು ಇಟ್ಟಿದ್ದೇನ್ರಿ. ಆದ್ರೂ ಕ್ಯಾಲ್ಸಿಯಂ ಯಾವಾಗ ಕಡಿಮೆ ಆಗ್ತದೆ, ಒಂದೊಂದ್ಸಲ ಏನಾಗತ್ರಿ ದಪ್ಪ ಆಗುತ್ತೆ, ಒಂದೊಂದ್ಸಲ ಕೆಳಗ ಬಿಡ್ತಾರೆ, 1-2-3 ತಿಂಗಳು ಕೆಳಗ, 1-2-3 ತಿಂಗಳು ತರ್ತಿರ್ತಾರೆ. ಫ್ಲಕ್ಚುಯೇಷನ್ ಆಗ್ತಿದೆ ಅವ್ರದ್ದು ಬಾಡಿ, ಬಿಕಾಸ್ ಕ್ಯಾಲ್ಸಿಯಂ ಜೊತೆಗೆ ಸ್ವಲ್ಪ ವಿಟಮಿನ್ ಡಿ ಎಲ್ಲ ಅದು ಕೂಡ ಹೆಂಗಿದೆ ನೋಡ್ಬೇಕಾಗತ್ತೆ. ಬಿಕಾಸ್ ಈಗ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನೀವು ತೊಗೊಂಡಿರೋ ಆಹಾರ ಏನೇನಾಗಿ ನಿಮ್ಮ ದೇಹದಲ್ಲಿ ಎನರ್ಜಿ ಪ್ರೊಡಕ್ಷನ್ ಆಗಬೇಕು, ಎಷ್ಟು ಹೀರ್ಕೋಬೇಕು ದೇಹ ಅನ್ನೋದೆಲ್ಲ ಕೆಲಸನೂ ಥೈರಾಯ್ಡ್ ಸಹಾಯ ಮಾಡ್ತಿರುತ್ತೆ. ಸೊ ನೀವು ಥೈರಾಯ್ಡ್ ಏನಕ್ಕಾಗಿ ಫಸ್ಟು ಸರ್ಜರಿ ಮಾಡಿಸಿದ್ರಿ, ಏನು ಸಮಸ್ಯೆ ಆಗಿತ್ತು ಅವ್ರಿಗೆ, ಹೋಲ್ ಥೈರಾಯ್ಡಕ್ಟಮಿ ಮಾಡಿದಾರಾ ಅಥವಾ ಒಂದು ಲೋಬ್ ತೆಗ್ದಿದ್ದಾರಾ, ಏನಾಗಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ಬೇಕಿಲ್ಲಿ, ಆಯಿತಾ? ಜೊತೆಗೆ
4 ಗ್ರಂಥಿಗಳು ತೆಗ್ದಾರ ಮೇಡಮ್. ಒಟ್ಟು ಏನೂ ಇಟ್ಟಿಲ್ಲ, ಅಷ್ಟು ತೆಗೆದು ಬಿಟ್ಟಿದ್ದಾರೆ. ಏನ್ ಕಾರಣಕ್ಕೆ ತೆಗೆದ್ರು ಅನ್ನೋದು ಒಂದು ರೀಸನ್ ಬೇಕಾಗತ್ತೆ. ಏನ್ ಚೇಂಜಸ್ ಆಗಿತ್ತು? ಅವ್ರಿಗೇನ್ ಗಾಯ್ಟರಸ್ ಕಂಡೀಷನ್ ಇತ್ತಾ ಅಥವಾ CA ಆಗಿತ್ತಾ? ಥೈರಾಯ್ಡ್ ಜಾಸ್ತಿ ಐತಿ, ಒಂದ್ ಸ್ವಲ್ಪ ಆಪರೇಷನ್ ಮಾಡಿದ್ರೆ ಆರಾಮಾಗತ್ತಾ, ಆಪರೇಷನ್ ಮಾಡ್ಲಿಕ್ಕೆ ಅಂದ್ರೆ ಮುಂದೆ ಬರ್ಬಾರ್ದು ಒಂದಿಷ್ಟು ದಿನಕ್ಕೆ ಥೈರಾಯ್ಡ್ ಕ್ಯಾನ್ಸರ್ ಆಗುತ್ತೆ, ಏಟಿ ಬರ್ತದ್ರಿ. ಓಕೆ ಬಟ್ ಇಂಥ ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಕಂಡೀಷನ್ಸ್ ಇಶ್ಯೂ ಆಗುತ್ತೆ. ಈಗ ಮೆಟಬಾಲಿಸಮ್ ಫಿಸಿಯಾಲಜಿ ಅನ್ನೋದೇನಿರುತ್ತಲ್ಲ ಅದು ಡಿಸ್ಟರ್ಬ್ ಆಗಿರುತ್ತೆ ಅವ್ರದ್ದು. ಸೊ ಫ್ಲಕ್ಚುಯೇಷನ್ ಅನ್ನೋದು ಕ್ಯಾಲ್ಶಿಯಂ ಹೈ ಲೋ ಆದಾಗ ದಪ್ಪ ಸಣ್ಣ ಆಗುವಂಥದ್ದು ಕಾಮನ್ ಫ್ಯಾಕ್ಟರು. ಬಟ್ ಅದು ಸ್ಟೇಬಲಿ ಅವ್ರ ದೇಹ ನೀವು ಸಪ್ಲಿಮೆಂಟ್ ಕೊಟ್ಟರು ತಗೊಳ್ತಿಲ್ಲ ಅನ್ನುವಂಥದ್ದು, ಅದು ಗಟ್ನ ಹೆಲ್ಪ್ ಆಗಬೇಕು ಅಂದರೆ ಅಂಥ ಸಂದರ್ಭದಲ್ಲಿ ಹೋಮಿಯೋಪತಿ ಔಷಧಿ ಸಹಾಯ ಮಾಡ್ಬೋದು. ಯಾವುದಕ್ಕೂ ಅವ್ರದ್ದು ಪೂರ್ತಿ ಹಿಸ್ಟ್ರಿ ನೋಡಬೇಕು, ಅವ್ರ ಜೊತೆಗೆ ಎಕ್ಸಾಮಿನೇಷನ್ ಮಾಡಬೇಕು, ಬೇರೆ ರೀಸನ್ಸ್ ಏನಾದರೂ ಇದೆಯಾ ಅದನ್ನು ಎನಲೈಸ್ ಮಾಡಬೇಕಾಗತ್ತೆ. ಆ್ಯಸ್ ಸಚ್ ಈ ಥೈರಾಯ್ಡ್ ರಿಮೂವ್ ಮಾಡಿರೋದಂತೂ ಅವ್ರಿಗೆ ಡಿಫಿಕಲ್ಟೀಸ್ ಕೊಡ್ತಾ ಇರುತ್ತೆ. ಬಟ್ ಅದನ್ನು ಜೊತೆಗೆ ಬೇರೆ ಏನಾದ್ರು ಈ ಥರ ಲೋ ಹೈ ಆಗಲಿಕ್ಕೆ ಬೇರೆ ರೀಸನ್ಸ್ ಏನಾದ್ರು ಇದೆಯಾ ಬ್ಯಾಕ್ಗ್ರೌಂಡಲ್ಲಿ, ಅದನ್ನು ನೋಡಬೇಕಾಗತ್ತೆ. ಸೊ ಹಾಗಾಗಿ ಏನೇನಿದೆ ಎಲ್ಲ ಡೀಟೇಲ್ಡ್ ರಿಪೋರ್ಟ್ ತೊಗೊಳ್ಳಿ. ನಿಮಗೆ ನಮ್ಮದು ಯಾವುದು ಶಾಖೆ ಹತ್ತಿರ ಆಗುತ್ತೆ ಅಲ್ಲಿ ಬಂದು ವಿಸಿಟ್ ಮಾಡಿ. ಇಂಥ ಸಂದರ್ಭದಲ್ಲಿ ಸ್ಟೆಬಿಲೈಸ್ಡ್ ಮೆಟಬಾಲಿಸಮ್ಗೆ, ಎಬ್ಸಾರ್ಪ್ಷನ್ ಕೆಪಾಸಿಟಿ ಇಂಪ್ರೂವ್ ಆಗೋದಕ್ಕೆ, ಅವ್ರಿಗೆ ಆರೋಗ್ಯದಲ್ಲಿ ಜನರಲ್ ಹೆಲ್ತಲ್ಲಿ ಚೇಂಜಸನ್ನು ಸ್ಟೇಬಲ್ ಮಾಡೋಕ್ಕೆ ಒಳ್ಳೆ ಔಷಧಿ ಹೋಮಿಯೋಪತಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ವಿಸಿಟ್ ಮಾಡಿ, ನಿರಾಶೆಗೊಳ್ಬೇಡಿ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ಥೈರಾಯ್ಡ್ನ ಗುಣಲಕ್ಷಣಗಳು ಏನು ಅಂತ ಹೇಳಿ. ಸೊ ಆ್ಯಸ್ ಈಗ ನೀವು ನೋಡಿದ್ರಿ ಕ್ಯಾಲ್ಶಿಯಂ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಹಕ್ಕೆ. ಸೊ ಹೀಗೆ ಒಂದೊಂದು ಅಂಶ, ಈಗ ನಾವು ತಗೊಳ್ಳೋ ಆಹಾರದಲ್ಲಿ ಗ್ಲೂಕೋಸ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಮಿನರಲ್ಸ್, ವಿಟಮಿನ್ಸ್, ಪ್ರತಿಯೊಂದನ್ನು ಹೀರ್ಕೊಂಡು ಎನರ್ಜಿ ಪ್ರೊಡಕ್ಷನ್ ಆಗಲಿಕ್ಕೆ ನಮ್ದು ಏನಾಗುತ್ತೆ, ಥೈರಾಯ್ಡ್ ಗ್ರಂಥಿ ಮೇನ್ ರೋಲ್ ಪ್ಲೇ ಮಾಡುತ್ತೆ. ಪ್ಯಾರಾಥೈರಾಯ್ಡ್ ಹಾರ್ಮೋನ್ಸ್ ಅಂತ ಇರುತ್ತೆ, ಗ್ರಂಥಿ ಇರುತ್ತೆ. ಮೇನ್ ಅದರ ರೋಲ್ ಬರುವಂಥದ್ದೇ ಏನು, ಈ ಒಂದು ಕ್ಯಾಲ್ಶಿಯಂನ ಮೆಟಬಾಲಿಸಮ್ಗೆ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ದೇಹ ದಪ್ಪ ಆಗುವಂಥದ್ರ ಹಿಂದೆ ಈ ಎಲ್ಲ ಬ್ಯಾಕ್ಗ್ರೌಂಡ್ ರೀಸನ್ಸ್ ಇರುತ್ತೆ. ಸೊ ವೇಟ್ ಇನ್ಕ್ರೀಸ್ ಆಗೋದು, ವೇಟ್ನಲ್ಲಿ ವ್ಯತ್ಯಾಸ ಜೊತೆಗೆ ವೀಕ್ನೆಸ್ ಅನಿಸುವಂಥದ್ದು, ಬೇರೆ ಒಂದು ಎನರ್ಜಿ ಪ್ರೊಡಕ್ಷನ್ಸ್ ಇಲ್ಲದೆ ಇರೋ ಕಾರಣ ಮಂಪ್ರು ಅನಿಸುವಂಥದ್ದು, ಟೆಂಪ್ರೇಚರ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಈಗ ನಿಮಗೆ ನಾರ್ಮಲಿ ಚಳಿ ಇದ್ದಾಗ ದೇಹಕ್ಕೆ ಒಂದು ತನ್ನಂತಾನು ಸ್ಟೆಬಿಲೈಸ್ ಮಾಡುವಂಥ ಅಡಾಪ್ಟೇಬಲ್ ಕೆಪಾಸಿಟಿ ಇರುತ್ತೆ. ಸೊ ಕಂಪ್ಯಾರಿಟಿವ್ಲಿ ಕೋಲ್ಡ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ ಹೈಪೋಥೈರಾಯ್ಡ್ ಆದಾಗ. ಸೊ ಹೀಗೆ ಹಲವಾರು ರೀತಿಯಾಗಿ ಅವರ ದೇಹದಲ್ಲಿ ಪ್ರತಿಯೊಂದು ಅಂಶದಲ್ಲೂ ವ್ಯತ್ಯಾಸ ಅನ್ನೋದು ಹೈಪೋಥೈರಾಯ್ಡ್ ಆದಾಗ ಆಗುತ್ತೆ. ಅದು ಮತ್ತು ಜಾಯಿಂಟ್ಗಳ ವೀಕ್ನೆಸ್ಸು, ಜಾಯಿಂಟ್ ಪೇನ್ ಬರುವಂಥದ್ದು, ಸುಮ್ಮನೆ ಒಬ್ಬೊಬ್ಬರು ಆ್ಯಂಕಲ್ ಹತ್ರ ಊದ್ಕೊಳ್ಳುತ್ತೆ, ಮುಖದ ಹತ್ರ ಊದ್ಕೊಳ್ಳುತ್ತೆ, ಒಂದು ರೀತಿಯಾಗಿ ದಪ್ಪನ ಕಾಣ್ತೀವಿ, ಬ್ಲೋಟಿಂಗ್ ಅಂತ ಹೇಳ್ತೀವಿ, ಜೀರ್ಣ ಸರಿ ಆಗೋದಿಲ್ಲ, ತಿಂದದ್ದು ಎಲ್ಲ ಒಂದು ರೀತಿಯಾಗಿ ಗ್ಯಾಸ್ ಫಾರ್ಮ್ ಆಗುವಂಥದ್ದು, ಕಾನ್ಸ್ಟಿಪೇಟೆಡ್ ಸಿಚುವೇಶನ್ಸು. ಸೊ ಹೀಗೆ ಹಲವಾರು ರೀತಿಯಾಗಿ ಹೈಪೋಥೈರಾಯ್ಡ್ ಸಮಸ್ಯೆಯನ್ನು ಆದವರಲ್ಲಿ ನೋಡ್ಬೋದು. ಹೈಪರ್ ಆದವರಲ್ಲಿ ಏನಾಗುತ್ತೆ, ಪ್ರತಿ ಫಂಕ್ಷನಾಲಿಟಿ ಕೂಡ ತುಂಬ ಸ್ಪೀಡಪ್ ಆಗುತ್ತೆ. ಬಿಕಾಸ್ ಅಲ್ಲಿ ಹಾರ್ಮೋನ್ಸ್ ಅನ್ನೋದು ತುಂಬ ಅವಶ್ಯಕತೆಗಿನ ಜಾಸ್ತಿ ರಿಲೀಸ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ, ಈ ಏನು ನಾವು ಹೇಳಿದ್ವಿ ಎಲ್ಲ ಕೆಲಸಗಳು ಅದರಲ್ಲಿ ತುಂಬ ಸ್ಪೀಡಿ ಆಗಿ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಗ್ರೇವ್ಸ್ ಡಿಸೀಸ್ ಇತ್ತು ಅಂದ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ತಿರ್ಗಾ ಅವರಿಗೆ ರಿಪೀಟೆಡ್ ಬವಲ್ ಮೂವ್ಮೆಂಟ್ಸ್ ಇರುತ್ತೆ. ಕುಡ್ ಬಿ ಅ ಲೂಸ್ ಮೋಷನ್ಸ್ ಆರ್ ದ ನಾರ್ಮಲ್, ಬಟ್ ಟ್ರಿಗರ್ಡ್ ಬವಲ್ ಮೂವ್ಮೆಂಟ್ಸ್ ಇರುತ್ತೆ. ತಿಂದದ್ದು ಮೈಗೆ ಅಂಟೋದಿಲ್ಲ, ಸಣ್ಣ ಹಾಕ್ಕೊಂಡು ಹೋಗ್ತಾರೆ. ತುಂಬ ಜನರಲ್ಲಿ ನಾವು ನೋಡ್ತೀವಿ ಕಣ್ಣು ಹೊರಗೆ ಬಂದಂಗೆ ಆಗುವಂಥದ್ದು, ಕತ್ತತ್ರ ಊದ್ಕೊಳ್ಳುವಂಥದ್ದು, ಟೆಂಪ್ರೇಚರ್ ತುಂಬ ಹೈ ಇರೋದ್ರಿಂದಾಗಿ ಸ್ವೆಟ್ಟಿಂಗು, ಪಾಲ್ಪಿಟೇಷನ್ಸ್ ಆಗುವಂಥದ್ದು, ಸ್ವಲ್ಪ ಅವರಲ್ಲಿ ಒಂದು ರೀತಿ ಎಂಗ್ಸೈಟಿ ಇಶ್ಯೂಸ್ ಆಗುವಂಥದ್ದು, ನಿದ್ರಾಹೀನತೆ ಅಥವಾ ಓವರ್ ಸ್ಲೀಪಿಂಗ್ ಇಶ್ಯೂಸ್, ಐದರ್ ಆಫ್ ದ ಪಾಸಿಬಿಲಿಟೀಸು. ಇವನ್ ಇನ್ ಹೈಪರ್ ಥೈರಾಯ್ಡ್ ಸಿಚುವೇಶನ್ಸಲ್ಲಿ ಕೂಡ ನಾವು ಮಹಿಳೆಯರಲ್ಲಿ ಏನಾಗುತ್ತೆ, ಟೋಟಲ್ ಮುಟ್ಟಿನ ಒಂದು ಕ್ರಿಯೆಯಲ್ಲಿ ವ್ಯತ್ಯಾಸ ನೋಡಬಹುದು. ಇನ್ನು ಪುರುಷರಲ್ಲಿ ಅಂತ ನಾವು ನೋಡೋದಾದರೆ ಡೆಫಿನೆಟ್ಲಿ ಬೋತ್ ಮೇಲ್ ಆ್ಯಂಡ್ ಫೀಮೇಲಲ್ಲಿ ಏನಾಗುತ್ತೆ, ಫರ್ಟಿಲಿಟಿ ಅಂಶಗಳಲ್ಲಿ ಕೂಡ ದೊಡ್ಡದಾಗಿ ಒಂದು ಅಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಇಟ್ ಕುಡ್ ಲೀಡ್ ಟು ಇನ್ಫರ್ಟಿಲಿಟಿ ಆಸ್ ವೆಲ್. ಸೊ ಹೀಗೆ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ಒಂದು ಪರ್ಸನ್ನು ಥೈರಾಯ್ಡ್ ಸಮಸ್ಯೆ ಇದ್ದಾಗ ಫೇಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಥೈರಾಯ್ಡ್ ಸಮಸ್ಯೆ ಬಂದಾಗ ಹೋಮಿಯೋ ಕೇರ್ನಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡ್ತೀರಾ, ಜೊತೆಗೆ ನೆಗ್ಲೆಕ್ಟ್ ಮಾಡಿದಾಗ ಏನೆಲ್ಲ ಕಾಂಪ್ಲಿಕೇಶನ್ನ ಫೇಸ್ ಮಾಡಬೇಕಾಗತ್ತೆ ಅನ್ನೋದ್ರ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಥೈರಾಯ್ಡ್ ಸಮಸ್ಯೆಯ ಸಿಂಪ್ಟಮ್ಸ್ನ ಕುರಿತಂತೆ ಮಾತನಾಡ್ತಾ ಇದ್ವಿ ಡಾಕ್ಟರ್. ಇನ್ನು ಹೋಮಿಯೋ ಕೇರ್ನಲ್ಲಿ ಥೈರಾಯ್ಡ್ ಸಮಸ್ಯೆ ಅಂತ ಬಂದಾಗ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ನೀವು ನೀಡ್ತೀರಾ? ಬೇಸಿಕಲಿ ಏನಾಗುತ್ತೆ, ಈಗ ಬೇರೆ ಬೇರೆ ರೀತಿಯಾದಂಥ ಥೈರಾಯ್ಡ್ ಸಮಸ್ಯೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಲಕ್ಷಣಗಳಿರುತ್ತೆ, ಸಮಸ್ಯೆಗಳ ಅಪ್ರೋಚ್ ಕೂಡ ಅದೇ ಥರ ಬೇಕಾಗುತ್ತೆ. ಈಗ ಆಗಲೇ ಕಾಲರ್ಗೆ ನೀವು ಎಕ್ಸಾಂಪಲ್ ತಗೊಳ್ಳೋದಾದರೆ, ಆ್ಯಸ್ ಸಚ್ ಅವ್ರದ್ದು ಫಂಕ್ಷನಲ್ ಥೈರಾಯ್ಡ್ ಗ್ರಂಥಿ ಇಲ್ಲ.
ಸೊ ಆ ಗ್ರಂಥಿಯಿಂದ ಆಗಿರಬಹುದಾದಂಥ ಸಮಸ್ಯೆಯಿಂದಾಗಿ ಗ್ರಂಥಿಯನ್ನು ಅವರು ತೆಗೆದು ಅವರು ಒಂದು ಸ್ಟೆಪ್ ತಗೊಂಡಿದ್ದಾರೆ. ಬಟ್ ಅದರ ನೆಕ್ಸ್ಟ್ ಕನ್ಸಿಕ್ವೆನ್ಸ್ ಅಂತ ಏನು ಬಂದಿದೆ ಅದು ಬಂದ್ಬಿಟ್ಟು ಅವರ ಒಂದು ಟೋಟಲ್ ಮೆಟಬಾಲಿಸಮ್ ಅನ್ನೋದು ಡಿಸ್ಟರ್ಬ್ ಆಗಿದೆ. ಸೊ ಅವ್ರು ಸಪೋರ್ಟಿವ್ ಆಗಿ ಥೈರಾಯ್ಡ್ನ ಒಂದು ಸಪ್ಲಿಮೆಂಟೇಷನ್ ಮಾಡಿದ್ರು ಕೂಡ ಫಂಕ್ಷನಲಿ ಎಲ್ಲ ನಾರ್ಮಲಿ ನ್ಯಾಚುರಲಿ ಆಗುವಂತಹ ಒಂದು ಏನು ದೇಹದಿಂದ ಬಿಡುಗಡೆ ಆದ ಹಾರ್ಮೋನಲ್ ಸಪೋರ್ಟ್ ಏನಿರುತ್ತೆ ಆ ಥರನಾದಂಥ ಸಹಾಯ ತಗೊಳ್ದೇನೆ ಡೆಫಿನೆಟ್ಲಿ ಅವ್ರು ಇವನ್ ಸಪ್ಲಿಮೆಂಟೇಷನ್ಸ್ ಕೂಡ ಅಪ್ ಟು ದ ಮಾರ್ಕ್ ಹೆಲ್ಪ್ ಆಗ್ತಿಲ್ಲ. ಬಿಕಾಸ್ ದೇಹದಲ್ಲಿ ಒಂದು ವೈಟಲ್ ಕೆಪಾಸಿಟಿ ಇರುತ್ತೆ, ನಮ್ಮದೇ ಆದಂಥ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂತ ಏನು ಹೇಳ್ತೀವಿ. ಸೊ ಆ ಒಂದು ಹಂತದವರೆಗೆ ಕೆಲಸ ಮಾಡುವಂತಹ ಔಷಧಿ ಅಂತ ಇರೋದು ಓನ್ಲಿ ಹೋಮಿಯೋಪತಿ ಔಷಧಿಗಳು. ಸೊ ನಮ್ಮ ಔಷಧಿ ಏನು ಮಾಡುತ್ತೆ, ಇಂಥ ಕೇಸಸ್ಸಿಂದ ಹಿಡಿದು ಈಗ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಇರ್ಬೋದು, ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್, ಜನರಲಿ ಏನಾಗುತ್ತೆ ಕ್ಲಾಸಿಕಲಿ ಎಷ್ಟು ರೀತಿಯಾದಂಥ ಫ್ಲಕ್ಚುಯೇಷನ್ ಇದೆ, ಎಷ್ಟು ಹೆಚ್ಚಿದೆ, ಯಾವುದು ಕಡಿಮೆ ಇದೆ ಅನ್ನೋ ಪ್ರಕಾರ ಥೈರಾಯ್ಡ್ನ ಹಾರ್ಮೋನನ್ನು ಹೊರಗಡೆಯಿಂದ ತಗೊಳ್ತಿರ್ತಾರೆ. ಬಟ್ ಅದೇನು ಅದು ಮೇಂಟೆನೆನ್ಸು ಸಪ್ಲಿಮೆಂಟೇಷನ್. ಬಟ್ ನಿಮ್ಮದೇ ಥೈರಾಯ್ಡ್ ಗ್ರಂಥಿ ಯಾಕೆ ಕೆಲಸ ಮಾಡ್ತಿಲ್ಲ, ಅದರಲ್ಲಿ ಏನು ವ್ಯತ್ಯಾಸ ಆಗಿದೆ, ಫಂಕ್ಷನಲಿ ಆಗ್ಬೋದು, ಸ್ಟ್ರಕ್ಚರಲಿ ಆಗಲು ಯಾವುದು ಕಾರಣದಿಂದ ಆ ಥರ ಸಮಸ್ಯೆ ಆಗ್ತಿದೆ, ಆ ಕಾರಣನ ನೋಡಿ ಆ ಒಂದು ಫಂಕ್ಷನಾಲಿಟಿಯನ್ನು ಕರೆಕ್ಟ್ ಮಾಡಲಿಕ್ಕೆ ಹೋಮಿಯೋಪತಿ ಔಷಧಿಗಳು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಡಿಫ್ರೆನ್ಸ್ ಅಂತ ನೋಡಿದಾಗ ಮೇನ್ ಬರೋದೇನು, ಇದು ಲೈಫ್ ಟೈಮ್ ತಗೊಳ್ತಾನೆ ಇರಬೇಕು ಅನ್ನೋಂಥ ಅವಶ್ಯಕತೆ ಬರುವುದಿಲ್ಲ. ಒಂದು ಹಂತದ ಕರೆಕ್ಷನ್ಸ್ ಆಗೋವರೆಗೂ ಔಷಧಿಯನ್ನು ತಗೊಂಡಾಗ ಸ್ಟೆಬಿಲೈಸ್ಡ್ ಥೈರಾಯ್ಡ್ ಫಂಕ್ಷನಾಲಿಟಿ ಅಟೇನ್ ಆಗಲಿಕ್ಕೆ ಅವಕಾಶ ಅನ್ನೋದು ತುಂಬ ಇರುತ್ತೆ, ದೀರ್ಘಕಾಲೀನ ಪರಿಹಾರ ಸಿಗುತ್ತೆ. ಸೊ ಹಾಗಾಗಿ ಇಟ್ಸ್ ಕ್ವೈಟ್ ಅನ್ ಹೆಲ್ಪ್ಫುಲ್ ಮೆಡಿಸಿನ್ಸ್. ಓಕೆ ಡಾಕ್ಟರ್, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಅಕ್ಷತಾ ಅಂತ ಹೇಳಿ. ನಮಸ್ತೆ ಅಕ್ಷತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಾಯ್ಸ್ ಕೇಳಿಸ್ತಿದ್ಯಾ ಅಕ್ಷತಾ? ಕೇಳಿಸ್ತಿದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಿಜಾಪುರ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಯ್ ಅಕ್ಷತಾ. ಹಾಯ್, ಹೇಳಿ. ನಮಸ್ತೆ ಮೇಡಮ್, ನಮ್ಮ ಮಮ್ಮಿಗೆ ಥೈರಾಯ್ಡ್ ಇದೆ ಮೇಡಮ್. ಹೌದಾ ಅಕ್ಷತಾ, ಎಷ್ಟು 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 ವರ್ಷದಿಂದ ಇದೆ ನಿಮ್ಮ ಮಮ್ಮಿಗೆ? 5 ತಿಂಗಳಿಂದ ಇದೆ ಮೇಡಮ್. ಹೌದಮ್ಮ, ನಿಮ್ಮ ಮಮ್ಮಿ ಇದ್ದಾರಾ ಅಲ್ಲಿ? ಏನ್ ಮೇಡಮ್, ಕೆಲ್ಸಕ್ಕೆ ಹೋಗ್ಯಾರ ಮೇಡಮ್. ಹೌದಮ್ಮ, ಔಷಧಿ ತಗೊಳ್ತಿದ್ದಾರಾ ಥೈರಾಯ್ಡ್ಗೆ ಅಮ್ಮ? ಹಾ, ತಗೋತಿದೆ ಮೇಡಮ್. ಓಕೆ, ಸೊ ಈಗ ಅವರಿಗೆ ಪೂರ್ತಿ ಗುಣ ಆಗಬೇಕು ಅಂತ ಹೇಳಿ ನೀನು ಕಾಲ್ ಮಾಡಿದೀಯಾ? ಹ್ಞೂ ಮೇಡಮ್. ಸರಿ, ನಮ್ಮದು ವಿಜಾಪುರಲ್ಲಿ ಕೂಡ ಬ್ರಾಂಚ್ ಇದೆ ಅಮ್ಮ, ನಮ್ಮ ಕ್ಲಿನಿಕ್ ಇದೆ ಆಯಿತಾ. ಅಮ್ಮನ ಕರ್ಕೊಂಡು ಅವ್ರದ್ದು ರಿಪೋರ್ಟ್ ತೊಗೊಂಡು ಅಲ್ಲಿ ಭೇಟಿ ಮಾಡಿ, ಎಕ್ಸ್ಪರ್ಟ್ ಡಾಕ್ಟರ್ ಇರ್ತಾರೆ, ಅದನ್ನು ಪೂರ್ತಿ ಗುಣ ಆಗಲಿಕ್ಕೆ ಏನೇನು ಮಾಡಬೇಕು ಅನ್ನೋದೆಲ್ಲ ಗೈಡ್ ಮಾಡ್ತಾರೆ. ಔಷಧಿ ಬೇಕಂದರೆ ಅದನ್ನು ಸಜೆಸ್ಟ್ ಮಾಡಿ, ಈಗ ಏನೇ ಔಷಧಿ ತಗೊಳ್ತಿದ್ರೋ ಅದನ್ನು ನಿಲ್ಲಿಸ್ಲಿಕ್ಕೆ ಕೂಡ ಸಹಾಯ ಮಾಡ್ತಾರೆ. ಓಕೆ ಅಮ್ಮ? ಹ್ಞೂ ಮೇಡಮ್. ಓಕೆ, ಥ್ಯಾಂಕ್ ಯು ಅಕ್ಷತಾ, ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ, ಇನ್ನು ಹೋಮಿಯೋ ಕೇರಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ನೀಡ್ತಾರೆ ಅಂತ ಹೇಳಿ. ಬೇಸಿಕಲಿ ಫಂಕ್ಷನಲ್ ಡಿಸ್ಟರ್ಬೆನ್ಸಸ್ ಇದ್ದಾಗ ನಾನು ಹೇಳಿದೆ ಅದೇ ಸಪ್ಲಿಮೆಂಟೇಷನ್ ಮಾಡೋದಿಲ್ಲ, ನಿಮ್ಮದೇ ಥೈರಾಯ್ಡ್ ಗ್ರಂಥಿ ಕೆಲಸನ ಸ್ಟಿಮ್ಯುಲೇಟ್ ಮಾಡಿ ಸ್ಟೆಬಿಲೈಸ್ಡ್ ಮತ್ತು ಒಂದು ಲಾಂಗ್ ಲಾಸ್ಟಿಂಗ್ ರಿಲೀಫ್ ಸಿಗ್ಲಿಕ್ಕೆ ಸಹಾಯ ಆಗುತ್ತೆ. ಸೆಕೆಂಡರಿ ಇಂಪ್ಯಾಕ್ಟ್ಸ್ಗಳಾಗಿರುತ್ತೆ, ನಾನು ಹೇಳಿದೆ ಈಗ, ಬಿಕಾಸ್ ಇಟ್ ಟೇಕ್ಸ್ ಕೇರ್ ಆಫ್ ಅ ಫರ್ಟಿಲಿಟಿ ಆಸ್ಪೆಕ್ಟ್ಸ್ ಆಲ್ಸೋ, ಸೊ ಮೆಟಬಾಲಿಸಮ್ ಆಲ್ಸೋ. ಸೊ ಆ ಒಂದು ಸೆಕೆಂಡರಿ ಇಶ್ಯೂಸ್ಗಳ ಕಾಂಪ್ಲಿಕೇಶನ್ಸ್ಗಳನ್ನು ನಾರ್ಮಲೈಸ್ ಮಾಡಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಅನ್ನೋದು ಇಲ್ಲದೇ ಈ ನಿಮ್ಮ ಒಂದು ಏನು ಬೇರೆ ಹಾರ್ಮೋನಲ್ ಕೆಲಸಗಳಾಗಿರ್ಬೋದು, ಫರ್ಟಿಲಿಟಿ ಆಗಿರ್ಬೋದು, ಅಥವಾ ನಿಮ್ಮ ಅಬ್ಸಾರ್ಪ್ಷನ್ ಇಶ್ಯೂಸು, ಡೈಜೆಷನ್ ಇಶ್ಯೂಸ್ ಆಗ್ಬೋದು, ಎನರ್ಜಿ ಇಶ್ಯೂಸ್ ಆಗ್ಬೋದು. ಎಷ್ಟೋ ಜನ ಒಂದೊಂದು ಸತಿ ಏನಾಗ್ತಾರೆ, ಸ್ಟ್ರೆಸ್ ಫ್ಯಾಕ್ಟರ್ಸ್ನಿಂದ ಈ ಒಂದು ಸಮಸ್ಯೆಗೆ ಒಳಗಾಗಿರ್ತಾರೆ. ಸೊ ಆ ಒಂದು ಮೇನ್ ಕಾರಣ, ಮೂಲ ಕಾರಣ ಅನ್ನೋದು ಫಿಸಿಕಲ್ ರೀಸನ್ನ ಅಥವಾ ಇಟ್ ಈಸ್ ಎಮೋಷನಲ್ ಕಾಸಸ್ಸಾ, ಎರಡೂ ರೀತಿಯಾಗಿ ಒಂದು ದೇಹದ ರೋಗ ನಿರೋಧಕ ಶಕ್ತಿ ಅನ್ನೋದು ಇಂಪ್ರೂವೈಸ್ ಆದಾಗ ಡೆಫಿನೆಟ್ಲಿ ನಿಮ್ಮಲ್ಲಿ ಏನಾಗುತ್ತೆ, ಫಂಕ್ಷನಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅನುಕೂಲಕರವಾಗಿರುತ್ತೆ. ಇವನ್ ಇನ್ ಕೇಸಸ್ ಲೈಕ್ ಹಶಿಮೋಟೋ ಥೈರಾಯ್ಡೈಟಿಸ್ ಆಗಿರ್ಬೋದು, ಆಟೋಇಮ್ಯೂನ್ ಕಂಡೀಷನ್ಸ್ಗಳಲ್ಲೂ ಕೂಡ ಸ್ಟೆಬಿಲೈಸ್ಡ್ ಫಂಕ್ಷನಾಲಿಟಿ ಆಗಿ ಅವರಿಗೆ ಅದರಿಂದ ಒಂದು ರೀತಿಯಾದಂಥ ಬರ್ಬೋದಾದ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಕೂಡ ಈ ಹೋಮಿಯೋಪತಿ ಔಷಧಿಗಳು ತುಂಬ ಸಹಾಯ ಮಾಡ್ತವೆ. ಓಕೆ ಡಾಕ್ಟರ್, ಇನ್ನು ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಇನ್ ಕೆಲವರಿಗೆ ಆ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇರೋದಿಲ್ಲ. ಬಟ್ ಆ ಸಮಸ್ಯೆ ಸಿವಿಯರ್ ಆದಾಗ ಅವ್ರು ಏನೆಲ್ಲ ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕಾಗುತ್ತೆ? ಸಿ ಆಸ್ ಸಚ್ ಒನ್ ಕಾಂಪ್ಲಿಕೇಶನ್ ಹೈಪೋ ಫಂಕ್ಷನಾಲಿಟಿ ಇದ್ದಾಗ, ಈಗ ಕೆಲಸ ಅವಶ್ಯಕತೆಗಿಂತ ಕಡಿಮೆ ಆಗ್ತಿದೆ, ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಲೋ ಹಾರ್ಮೋನ್ಸ್ಗಳಾದಾಗ ಥೈರಾಯ್ಡ್ ತನ್ನ ಸೈಜನ್ನು ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್. ಸೊ ಅದರಿಂದ ನಿಮ್ಗೆ ಗೈಟರಸ್ ಚೇಂಜಸ್ ಆಗಬಹುದು, ಅದು ಒಂದು ಬಿಗ್ಗರ್ ಕಾಂಪ್ಲಿಕೇಶನ್ಸು. ಅದನ್ನು ಜೊತೆಗೆ ನಿಮಗೆ ಇನ್ನೊಂದು ಏನಂತಂದರೆ, ಬಿಕಾಸ್ ನಿಮ್ಮ ಥೈರಾಯ್ಡ್ನ ಕೆಲಸ ಸರಿ ನಡೀತಿಲ್ಲ ಅಂದಾಗ ನಿಮ್ಮ ಒಂದು ಮೆಟಬಾಲಿಸಮಲ್ಲಿ ಹಲವಾರು ವ್ಯತ್ಯಾಸಗಳಾಗುತ್ತೆ. ಅದರಲ್ಲಿ ಬರ್ಬೋದಾದಂಥದ್ದೇನು, ಡೆಫಿನೆಟ್ಲಿ ಆ್ಯಸ್ ಯು ಸೆಡ್ ಡೆಫಿಷಿಯನ್ಸಿ ಸಿಂಡ್ರೋಮ್ಸ್ ಕುಡ್ ಬಿ ಅ ಕ್ಯಾಲ್ಶಿಯಮ್ ಆರ್ ದ ವಿಟಮಿನ್ಸ್ ಆರ್ ಮಿನರಲ್ಸ್ ಆರ್ ಐರನ್, ಆಲ್ ಸಪ್ಲಿಮೆಂಟೇಷನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಏನಾಗುತ್ತೆ, ಡೆಫಿಷಿಯನ್ಸಿ ಸಿಂಡ್ರೋಮ್ ಆಗುತ್ತೆ. ಒಬ್ಯಾಸಿಟಿ ಅಂತೀವಿ, ತುಂಬ ದಪ್ಪನಾದಾಗ ಬರ್ಬೋದಾದಂಥ ಕಾಯಿಲೆಗಳು ಯಾವ್ಯಾವುದು, ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಬ್ಲಡ್ ಗ್ಲೂಕೋಸ್
ಮೆಟಬಾಲಿಸಮ್ ಡಿಸ್ಟರ್ಬ್ ಆಗಬಹುದು. ಆ ಥರದ್ದು ಸಂದರ್ಭ ಬಂದಾಗ ಏನಾಗುತ್ತೆ, ವೆನ್ ಬ್ಲಡ್ ಗ್ಲೂಕೋಸ್ ಮೆಟಬಾಲಿಸಮ್ ಸ್ಟಾರ್ಟ್ ಆಗುತ್ತೆ ವೇರಿಯೇಷನ್ ಆಗಲಿಕ್ಕೆ ಹಲವಾರು ರೀತಿಯಾಗಿ ನರಗಳ ವೀಕ್ನೆಸ್ ಕಾಣ್ಬೋದು. ಜಾಯಿಂಟ್ಗಳಲ್ಲಿ ಬಿಕಾಸ್ ನಿಮ್ಮದು ಕ್ಯಾಲ್ಶಿಯಂ ಡಿಪ್ಲೀಷನ್ ಆಗ್ತಿರುತ್ತೆ, ಕರೆಕ್ಟ್ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗ್ತಿರಲ್ಲ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಬೇಗ ಮೂಳೆ ಸವಕಳಿ ಆಗುವಂಥದ್ದು. ಸೊ ಅಲ್ಲಿ ಆಸ್ಟಿಯೋ ಅರ್ಥ್ರೈಟಿಕ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಆ ಥರನಾದಂಥ ಚೇಂಜಸ್ ಕಾಣ್ಬೋದು. ಇನ್ ಕೇಸಸ್ ನಿಮಗೆ ಅರ್ಲಿ ಏಜಸ್ಸಲ್ಲಿದೆ, ಮಕ್ಕಳಲ್ಲಿ 15 ಇಯರ್ಸ್ಗಿಂತ ಕೆಳಗಿನ ವಯಸ್ಸಿನವರಲ್ಲಿ ಕಂಡು ಬಂದಾಗ ಗ್ರೋತ್ ಕರೆಕ್ಟಾಗಿ ಆಗದೆ ಇರುವಂಥದ್ದು, ಫಿಸಿಕಲ್ ಆಸ್ ವೆಲ್ ಆಸ್ ಮೆಂಟಲ್ ಗ್ರೋತ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು, ವೀಕ್ನೆಸ್, ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ನೆಕ್ಸ್ಟ್ ಮೇಜರ್ ಅಂತ ಬಂದಾಗ ಹೆಣ್ಮಕ್ಳಲ್ಲಿ PCOD ಅನ್ನೋದು ಒಂದು ಕ್ಲಾಸಿಕಲ್ ಸೆಕೆಂಡರಿ ಪ್ರಾಬ್ಲಮ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಅಲಾಂಗ್ ವಿತ್ ಥೈರಾಯ್ಡ್ ವೇರಿಯೇಷನ್ಸ್ ನಡೀತಾನೆ ಇರುತ್ತೆ. ಸೊ ಹಾಗಿದ್ದಾಗ ಮುಟ್ಟಿನ ವೇರಿಯೇಷನ್ಸು, ಮುಟ್ಟಿನ ಒಂದು ಇರ್ರೆಗ್ಯುಲಾರಿಟೀಸ್ನ ಜೊತೆಗೆ ಇನ್ಫರ್ಟಿಲಿಟಿ ಅನ್ನೋದು ಬಿಗ್ಗೆಸ್ಟ್ ಕಂಡೀಷನ್ ಆಗುತ್ತೆ. ಪುರುಷರಲ್ಲೂ ಇನ್ಫರ್ಟಿಲಿಟಿ ಕಾಸಸ್ಗೆ ಅದು ಕಾರಣ ಆಗುತ್ತೆ, ಬಿಕಾಸ್ ಸ್ಪರ್ಮ್ಯಾಟೋಜೆನೆಸಿಸ್ ಅಥವಾ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ದ ಮೊಟಿಲಿಟಿ ಇವೆಲ್ಲದರಲ್ಲೂ ಏನಾಗುತ್ತೆ, ಥೈರಾಯ್ಡ್ ಕೆಲಸ ಸರಿಯಾಗಿ ಆಗಿಲ್ಲ ಅಂದಾಗ ಡೆಫಿನೆಟ್ಲಿ ಸಮಸ್ಯೆ ಆಗುತ್ತೆ. ಸೊ ಫಿಸಿಕಲ್ ಲೆವೆಲಲ್ಲೂ ಸಮಸ್ಯೆ ಆಗುತ್ತೆ, ಎಮೋಷ್ನಲಿ ಕೂಡ ತುಂಬ ಜನ ಲೋ ಫೀಲ್ ಮಾಡುವಂಥದ್ದು, ಟ್ರಾನ್ಸಿಯಂಟ್ ಡಿಪ್ರೆಷನ್ಸು, ಎಂಗ್ಸೈಟಿ ಇಶ್ಯೂಸು ಇವುಗಳಿಂದ ಕೂಡ ಬಳಲುವ ಸಾಧ್ಯತೆ ಇರುತ್ತೆ. ಮೆಮೊರಿ ಇಶ್ಯೂಸ್ಗಳು ಕೂಡ ಇರುತ್ತೆ. ಸೊ ಸ್ಟಡೀಸ್ ಮಾಡುವಂಥವರಲ್ಲೆಲ್ಲ ಡೆಫಿನೆಟ್ಲಿ ಕರಿಕ್ಯುಲರ್ ಗ್ರೋತ್ ಆಗೋದಿಲ್ಲ, ಏಕಾಗ್ರತೆಯ ಸಮಸ್ಯೆ ಆಗುವಂಥದ್ದು. ಸೊ ಹೀಗೆ ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಸಿಕಲ್ ಆ್ಯಂಡ್ ಎಮೋಷನಲ್ ವೆಲ್ ಬೀಯಿಂಗ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಸೊ ದಟ್ಸ್ ಅ ಬಿಗ್ಗೆಸ್ಟ್ ಕಾಂಪ್ಲಿಕೇಶನ್. ಓಕೆ. ಸೊ ಡಾಕ್ಟರ್, ಥೈರಾಯ್ಡ್ ಅಂತಲ್ಲ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿರೋ ಹಾಗೆ ಲೈಫ್ ಸ್ಟೈಲ್ ಪ್ರಮುಖ ಕಾರಣ ಆಗುತ್ತೆ. ಹಾಗಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು, ಅದರ ಜೊತೆಗೆ ನಮ್ಮ ಆಹಾರ ಕ್ರಮ ಯಾವ ರೀತಿ ಆಗಿರಬೇಕು? ಬೆಸ್ಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಡೆಫಿನೆಟ್ಲಿ ಸ್ಲೀಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಮೋಸ್ಟ್ ಆಫ್ ದ ಕೇಸಸಲ್ಲಿ ಜನ ನಿದ್ದೆನ ತುಂಬ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಮನಸ್ಸಿಗೆ ಬಂದಂಗಲ್ಲ, ಅವಶ್ಯಕತೆ, ದೇಹದ ಅವಶ್ಯಕತೆ ಹಂಗೆ ಮಾಡಬೇಕು. ಮಿನಿಮಮ್ 11 to 6 ಇಸ್ ಅ ಬೆಸ್ಟ್ ಟೈಮ್. ಸೊ ಡಿಟಾಕ್ಸ್ ಸೈಕಲ್ ಬಾಡಿಗೆ ನ್ಯಾಚುರಲಿ ದೇವ್ರು ಕೊಟ್ಟಿರ್ತಾರೆ, ಆ ಪ್ರಕಾರ ನಿದ್ದೆ ಮಾಡೋದು, ಆ ಪ್ರಕಾರ ಹೇಳೋದು ಅನುಕೂಲವಾಗಿರುತ್ತೆ. ಆ್ಯಂಡ್ ಜಂಕು, ಪ್ಯಾಕ್ಡ್ ಫುಡ್ಡು, ಬೆವರೇಜಸ್ಸು, ಇನ್ನು ಏರೇಟೆಡ್ ಡ್ರಿಂಕ್ಸ್ಗಳನ್ನ ಅವಾಯ್ಡ್ ಮಾಡುವಂಥದ್ದು, ಸ್ಟಿಮ್ಯುಲೆಂಟ್ಸ್ನ ಬಿಡುವಂಥದ್ದು, ಹೈಡ್ರೇಷನ್, ನೀರು ಸರಿ ಕುಡಿಯುವಂಥದ್ದು, ಫಿಸಿಕಲ್ ಆ್ಯಕ್ಟಿವಿಟಿ, ನಿಮ್ಗೆ ಏನಾಗುತ್ತೆ ಆ ಥರದ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥದ್ದು, ಜೊತೆಗೆ ತಿನ್ನೋ ಆಹಾರದಲ್ಲಿ ಮೆಥಡನ್ನು ಫಾಲೋ ಮಾಡುವಂಥದ್ದು. ಈ ಥರದಾದಂಥ ಸಿಂಪಲ್ ಸಾತ್ವಿಕ ಲೈಫ್ ಸ್ಟೈಲ್ ಅನ್ನೋದೇನಿದೆ ಮೋಸ್ಟ್ ಆಫ್ ದ ಕೇಸಸಲ್ಲಿ ಡಿಸೀಸಸನ್ನು ಕಡಿಮೆ ಮಾಡಲಿಕ್ಕೆ, ಬಂದಿದ್ದನ್ನು ಅದು ಕಾಂಪ್ಲಿಕೇಟ್ ಮಾಡ್ದಂಗೆ ಔಷಧಿ ಕೆಲಸಕ್ಕೆ ಸಹಾಯವಾಗಿರುತ್ತೆ. ಓಕೆ. ಸೊ ಥೈರಾಯ್ಡ್ ಸಮಸ್ಯೆ ಇದ್ದವರು ಬ್ಲಡ್ ಡೊನೇಟ್ ಮಾಡಬಾರ್ದು ಅಂತ ಹೇಳಿ ಕೆಲವರು ಹೇಳ್ತಾರೆ, ಅದು ನಿಜಾನಾ ಅಥವಾ ಏನು? ಆಸ್ ಸಚ್ ಸಿ ಅದು ಹರಡುವಂಥದ್ದಲ್ಲ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ವೈ, ಬಿಕಾಸ್ ಆಲ್ರೆಡಿ ಸ್ಟ್ರಗ್ಲಿಂಗ್ ಬಾಡಿ ಇರ್ತಾರೆ, ಅವರಲ್ಲಿ ಡೆಫಿಷಿಯನ್ಸೀಸ್ ಇತ್ತು ಅನ್ಕೊಳ್ಳಿ, ಅವ್ರು ಡೊನೇಟ್ ಮಾಡಿದಾಗ ಅವರಿಗೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಟ್ ಗೋಸ್ ವಿತ್ ಅ ಡಿಫ್ರೆಂಟ್ ಒಪಿನಿಯನ್. ಆಸ್ ಸಚ್ ನಿಮ್ಮ ಆರೋಗ್ಯ ಮೇನ್ ಸರಿ ಇದ್ದಾಗ, ಎಲ್ಲ ಅಂಶಗಳು ಪರಿಪೂರ್ಣವಾಗಿ ಕರೆಕ್ಟ್ ಆಗಿದ್ದಾಗ ಡೊನೇಷನ್ ಅನ್ನೋದು ಹೆಲ್ಪ್ಫುಲ್ ಆಗಿರುತ್ತೆ. ಬಟ್ ಅದರ್ವೈಸ್ ಅದು ಇಬ್ಬರಿಗೂ ಅನುಕೂಲಕರವಾಗಿ ಇರುವುದಿಲ್ಲ. ಓಕೆ. ಸೊ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ. ಸೊ ಸಡನ್ ಆಗಿ ಅವರು ಹೋಮಿಯೋಪತಿಗೆ ಸ್ವಿಚ್ ಆನ್ ಆಗಬಹುದಾ ಅಥವಾ ಇದರಿಂದ ಏನಾದರೂ ಸಮಸ್ಯೆ? ಖಂಡಿತವಾಗೂ ಆಗ್ಬೋದು. ಬಿಕಾಸ್ ನಾನು ಹೇಳ್ದಾಗಲೇ ಅವರು ಒಂದು ಥೈರಾಯ್ಡ್ ಗ್ರಂಥಿಯನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ ಕೊಡ್ತೀವಿ, ಸಪ್ಲಿಮೆಂಟೇಷನ್ ಮಾಡುವುದಿಲ್ಲ. ಸೊ ಸಪ್ಲಿಮೆಂಟೇಷನಲ್ಲಿ ಇದ್ದಾಗಲೂ ಕೂಡ ಅವರು ಹೋಮಿಯೋಪತಿ ಔಷಧಿಯನ್ನು ಸ್ವಿಚ್ ಆನ್ ಮಾಡ್ಕೋಬಹುದು. ಓವರ್ ಆಲ್ ಅವರ ಆರೋಗ್ಯಕ್ಕೆ ಅನುಕೂಲಕರವಾಗಿ ಹೆಲ್ತನ್ನು ಇಂಪ್ರೂವ್ ಮಾಡ್ಕೋಬಹುದು. ಓಕೆ ಡಾಕ್ಟರ್, ಇನ್ನು ಥೈರಾಯ್ಡ್ನ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರೊಬ್ಬ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಜನರನ್ನ ಕಾಡ್ತಾ ಇದೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಡಾಕ್ಟರನ್ನ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.